ನಮಸ್ಕಾರ ಆತ್ಮೀಯರೇ, ಹೇಗಿದ್ದೀರಾ? ಇವತ್ತು ನಾನು ಸಂಸಾರ ಹಾಳು ಮಾಡುವಂಥ ಕೆಲವೊಂದು ಸಂಗತಿಗಳನ್ನು ತಿಳಿಸ್ತಾ ಇದ್ದೇನೆ. ಅದರಲ್ಲಿ ಮುಖ್ಯವಾಗಿ ಈ 6 ಸಂಗತಿಗಳು ಸಂಸಾರವನ್ನು ಹಾಳು ಮಾಡಲು ಮುಖ್ಯವಾಗಿ ಕಾರಣವಾಗಿರುತ್ತೆ. ಈಗಿನ ಜನ್ರೇಷನ್ನವರು ಮೊದಲು ಪ್ರೀತಿ ಮಾಡುವಾಗ ಇರುವಂಥ ಉತ್ಸಾಹ ಮದುವೆ ಅದರಲ್ಲಿ ಇರೋದಿಲ್ಲ. ಕೆಲವೇ ವರ್ಷಗಳಲ್ಲಿ ಇಬ್ಬರು ಜೊತೆಗಿದ್ರೆ ನಾವು ಸತ್ತೇ ಹೋಗ್ತೇವೆ ಅನ್ನೋ ಥರ ಬೇರೆ ಬೇರೆ ಆಗಿಬಿಡ್ತಾರೆ. ಹೀಗಿರಬೇಕಾದ್ರೆ ಸಂಬಂಧದಲ್ಲಿ ಅವರ ಸಮಸ್ಯೆಗೆ ಕಾರಣವೇನು ಎಂದು ನೋಡೋದಾದರೆ, ಚಿಕ್ಕ ವಿಷಯವು ದೊಡ್ಡದಾಗಿ ನಂತರ ಬೇರೆ ಬೇರೆಯಾಗುವ ತೀರ್ಮಾನದವರೆಗೂ ಬಂದಿರುತ್ತೆ. ಇನ್ನೂ ಕೆಲ ಸಂಬಂಧದಲ್ಲಿ ಇವೆಲ್ಲವೂ ಕೂಡ ಇರುತ್ತೆ. ಆದರೆ ಅವರಲ್ಲಿ ಒಬ್ಬರು ಇದನ್ನು ಸಹಿಸಿಕೊಂಡು ಹೋಗ್ತಾ ಇರ್ತಾರೆ, ಆದರೆ ಸಂತೋಷದ ಬದುಕು ನಡೆಸ್ತಾ ಇರೋದಿಲ್ಲ. ಈ ಚಿಕ್ಕ ತಪ್ಪುಗಳೇ ಸಂಗಾತಿ ನಡುವಿನ ಅಂತರವನ್ನು ಹೆಚ್ಚುವಂತೆ ಮಾಡುತ್ತೆ. ಆದ್ದರಿಂದ ನಮ್ಮ ದಾಂಪತ್ಯ ಚೆನ್ನಾಗಿರಬೇಕಂದ್ರೆ ಅಂಥ ತಪ್ಪುಗಳನ್ನು ಮಾಡದೇಗಿರೋದೇ ಒಳ್ಳೆಯದು. ಮೊದಲನೇದಾಗಿ, ಆಡುವ ಮಾತಿನ ಮೇಲೆ ನಿಗಾ ಇರಬೇಕು. ಎಷ್ಟೋ ದಂಪತಿಗಳಲ್ಲಿ ಸಮಸ್ಯೆಗೆ ಕಾರಣ ಆಡುವ ಮಾತು. ಅವರು ನಮ್ಮವರು ಏನೇ ಬೇಕಾದರೂ ಹೇಳ್ಬೋದು, ಆದರೆ ಎಷ್ಟೇ ಕೋಪ ಬರಲಿ ಪದಗಳನ್ನು ನೋಡಿಕೊಂಡು ಬಳಸಬೇಕು. ಇಲ್ಲದಿದ್ದರೆ ಇಬ್ಬರ ನಡುವೆ ಭಿನ್ನಾಭಿಪ್ರಾಯ ಹೆಚ್ಚಾಗತ್ತೆ. ಇಂಥ ವಿಷಯದಲ್ಲಿ ಮಹಿಳೆಯರಿಗಿಂತ ಪುರುಷರು ಹೆಚ್ಚಾಗಿ ತಪ್ಪನ್ನು ಮಾಡ್ತಾರೆ. ಎಷ್ಟೋ ಪುರುಷರಿಗೆ ನಾನು ಏನೇ ಹೇಳಿದರೂ ಅವಳು ಕೇಳಿಸ್ಕೊಳ್ತಾಳೆ ಎಂಬ ಭಾವನೆ ಇರುತ್ತೆ. ಇನ್ನು ಕೆಲ ಮಹಿಳೆಯರು ಪುರುಷರನ್ನು ಗೌರವಿಸೋದೇ ಇಲ್ಲ. ಮೊದಲು ಅಷ್ಟೇನೂ ಸಮಸ್ಯೆ ಆಗಲ್ಲ, ಕ್ರಮೇಣ ಬರುತ್ತಾ ಬೇಸತ್ತು ಅವರಿಂದ ದೂರವಾಗ್ತಾರೆ. ನಮ್ಮ ಸಂಗಾತಿ ಸ್ವಂತದವರು ಆಪ್ತರನ್ನು ಅವಮಾನಿಸೋದು, ಅವರ ಬಗ್ಗೆ ಕೆಟ್ಟದಾಗಿ ಮಾತನಾಡೋದು ಮಾಡಿದರೆ ಅದರಿಂದ ನಮ್ಮ ಸಂಗಾತಿ ನಮ್ಮನ್ನು ದ್ವೇಷ ಮಾಡಲು ಪ್ರಾರಂಭಿಸ್ತಾರೆ. ಇದೇ ಕಾರಣಕ್ಕೆ ದಂಪತಿ ನಡುವಿನ ಅಂತರ ಹೆಚ್ಚಾಗತ್ತೆ. ಆದ್ದರಿಂದ ಈ ಬಗ್ಗೆ ಜಾಗ್ರತೆಯನ್ನು ವಹಿಸಿ. ಸಂಗಾತಿಯ ಮನಸ್ಸು ನೋಯಿಸದಂತೆ ನಡೆದುಕೊಳ್ಬಾರ್ದು. ಆದ್ದರಿಂದ ಸಂಗಾತಿಯ ಮನೆಯವರ ಬಗ್ಗೆ ಕೆಟ್ಟದಾಗಿ ಮಾತನಾಡಬಾರ್ದು. ನಿಮ್ಮ ಸಂಗಾತಿ ಎಚ್ಚರಿಕೆ ನೀಡಿದರೂ ಆ ತಪ್ಪನ್ನು ಪದೇ ಪದೇ ಮಾಡೋದು. ಸಂಗಾತಿ ನೀವು ಕುಡಿಯಬೇಡಿ ಎಂದು ಹೇಳ್ತಾ ಇರ್ತಾರೆ, ಆದರೆ ಇವರು ಆವಾಗ ಒಪ್ಪಿಕೊಂಡು ನಂತರ ಸಂಜೆ ಪೂರ್ತಿಯಾಗಿ ಕುಡಿದುಕೊಂಡು ಬರೋದ್ರಿಂದ ಜಗಳಗಳು ಹೆಚ್ಚಾಗತ್ತೆ. ನಿಮ್ಮಿಂದ ತಪ್ಪಾಗಿ ಪದೇ ಪದೇ ಅದೇ ತಪ್ಪು ಮಾಡ್ತಾ ಇದ್ದರೆ ಇದುವೇ ಇಬ್ಬರನ್ನ ಬೇರೆ ಬೇರೆ ಮಾಡಬಹುದು. ಒಮ್ಮೆಯಾದ ತಪ್ಪು ಮರುಕಳಿಸದಂತೆ ಜಾಗ್ರತೆಯನ್ನು ವಹಿಸಬೇಕು. ಹಳೆಯ ವಿಷಯವನ್ನು ಕೆದಕೋದು, ಇದು ಕೂಡ ಸಂಬಂಧದ ದೃಷ್ಟಿಯಿಂದ ಒಳ್ಳೆಯದಲ್ಲ. ಹಳೆಯ ವಿಷಯವನ್ನು ಕೆದಕೋದು, ಒಣಗುತ್ತಿರುವ ಗಾಯವನ್ನು ಕೆರೆಯೋದು ಎರಡೂ ಒಂದೇ. ಆದ್ದರಿಂದ ಈ ತಪ್ಪನ್ನು ಮಾಡಬೇಡಿ. ಹಳೆಯ ವಿಚಾರಗಳನ್ನು ಅಲ್ಲಿಯೇ ಬಿಟ್ಬಿಡಿ, ಎಳೆಯುತ್ತಾ ಹೋಗಬೇಡಿ. ಹಳೆಯ ವಿಷಯವನ್ನು ಕೆದಕೋದ್ರಿಂದ ಸಂಬಂಧ ದಿನದಿಂದ ದಿನಕ್ಕೆ ಹದಗೆಡುತ್ತಾ ಹೋಗುತ್ತೆ. ಆದ್ದರಿಂದ ಇದರ ಬಗ್ಗೆ ಜಾಗೃತಿಯನ್ನು ವಹಿಸಿ. ಮುಂದೆ ಅವರನ್ನು ಅಗೌರವದಿಂದ ಕಾಣಬೇಡಿ, ಸಂಗಾತಿಯನ್ನು ಗೌರವದಿಂದ ಕಾಣಬೇಕು. ಆದರೆ ಕೆಲವರು ಇದನ್ನು ಮರೆತೇ ಬಿಟ್ಟಿರ್ತಾರೆ. ಏನೋ ನಮ್ಮ ಮನೆಯ ಆಳು ಅನ್ನೋ ರೀತಿ ನಡೆಸ್ಕೊಳ್ತಾ ಇರ್ತಾರೆ. ಆದರೆ ಅಂಥ ಸಂಬಂಧ ಕೂಡ ಎಂದೂ ಖುಷಿಯಾಗಿರಲ್ಲ. ಇನ್ನೊಬ್ಬರನ್ನು ಗೌರವಿಸಬೇಕು. ಎಲ್ಲಿ ಗೌರವ ಇರುತ್ತದೆಯೋ ಅಲ್ಲಿ ಮಾತ್ರ ಪ್ರೀತಿ ಇರಲು ಸಾಧ್ಯ. 5ನೇದಾಗಿ, ಸೋಷಿಯಲ್ ಮೀಡಿಯಾ. ಇದೊಂದು ದೊಡ್ಡ ಶತ್ರುವಾಗಿದೆ. ಸದಾ ಸೋಷಿಯಲ್ ಮೀಡಿಯಾದಲ್ಲಿ ಕಾಲ ಕಳೆಯುತ್ತಾ ಇದ್ದರೆ ದಂಪತಿ ನಡುವೆ ಮಾತುಕತೆ ಕಡಿಮೆ ಆಗುತ್ತೆ. ಇದು ಕೂಡ ಸಂಸಾರದಲ್ಲಿ ಸಮಸ್ಯೆ ಹೆಚ್ಚಾಗಲು ಕಾರಣವಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಮುಳುಗುವುದು ಅಥವಾ ಮನೆ ವಿಷಯವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವುದು ಇವೆಲ್ಲ ಸಂಸಾರವನ್ನು ಹಾಳು ಮಾಡುತ್ತೆ. ಆದ್ದರಿಂದ ಈ ತಪ್ಪುಗಳನ್ನು ಮಾಡಲೇಬೇಡಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ.